ಹೇ ಗೈಸ್, ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ನಿಮಗೂ ತೋರಿಸ್ತೀನಿ. ನಿಮ್ಗೆ ಯಾವುದೇ ಐಟಮ್ ಬೇಕಿದ್ರು ನೀವು ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಲಿಂಕ್ಸ್ ಬಂದು DM ಆಗುತ್ತೆ. ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಫಸ್ಟು ಐ ಹ್ಯಾವ್ ಟುಕ್ ದಿಸ್ ಪ್ಲೇಟ್ಸ್ ಈ ಥರ, ಸೊ ದಟ್ ಲಕ್ಷ್ಮಿ ಮುಂದೆ ಏನಾದರೂ ಫ್ರೂಟ್ಸ್ ವೆಜಿಟೇಬಲ್ಸ್ ಏನಾದರೂ ಇಡೋದಕ್ಕೆ ಈ ಥರ ಸೇಮ್ ಪ್ಲೇಟ್ಸ್ನ ತೊಗೊಂಡಿದ್ದೀನಿ, ವಿಚ್ ಇಸ್ ವೆರಿ ನೈಸ್. ಆ್ಯಂಡ್ ಇದೇ ಥರ ಪ್ಲೇಟ್ಸು ಇನ್ನು 2-3 ಸೈಜಲ್ಲಿ ತರಿಸ್ಕೊಂಡಿದ್ದೀನಿ. ಸಿ, ಒಂದು ಅರ್ಶಿನ ಕುಂಕುಮ ಕೊಡೋದಕ್ಕೆ, ಆಮೇಲೆ ಎಲೆ ಅಡಿಕೆ ಎಲ್ಲ ಜೋಡಿಸಿಡೋದಕ್ಕೆ ಆಗುತ್ತೆ ಅಂತ. ಆ್ಯಂಡ್ ಈ ಥರದ್ದು 2 ಮಲ್ಲಿಗೆ ಹೂವುಗಳನ್ನ ತರಿಸ್ಕೊಂಡಿದ್ದೀನಿ, ವಿಚ್ ಲುಕ್ಸ್ ರಿಯಲಿ ರಿಯಲ್ ಅನ್ನೋ ಥರ ಕಾಣಿಸುತ್ತೆ ಇದು ನೋಡೋದಕ್ಕೆ. ಸೊ ಅದಕ್ಕೆ ತರಿಸ್ಕೊಂಡಿದ್ದೀನಿ. ನಾವು ಕೂಡ ಮುಟ್ಕೋಬೋದು, ಇಲ್ಲಾಂದರೆ ಲಕ್ಷ್ಮಿಗೂ ಕೂಡ ಹಾಕ್ಬೋದು ಅಂತ, ವಿಚ್ ಇಸ್ ನೈಸ್. ಆ್ಯಂಡ್ ಕೈ ಕಾಲು ತರಿಸ್ಕೊಂಡಿದ್ದೀನಿ. ಸಿ, ಈ ರೀತಿ ಕೈ ಮತ್ತು ಕಾಲುಗಳು, ಅಯ್ಯೋ ಹಾಂ. ಆ್ಯಂಡ್ ಈ ರೀತಿ ಆಗಿರುವಂಥ ಒಂದು ಫುಲ್ ಸೆಟ್ ವರಮಹಾಲಕ್ಷ್ಮಿಗೆ ಅಂದರೆ ದೇವಿಗಳಿಗೆ ಹಾಕುವಂಥ ಒಂದು ಸೆಟ್ ಇದು. ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ, ವಿಚ್ ಇಸ್ ವೆರಿ ನೈಸ್. ನಾನು ಓಪನ್ ಮಾಡಿನೂ ನೋಡಿಲ್ಲ, ಡೈರೆಕ್ಟಾಗಿ ದೇವರಿಗೆ ಹಾಕೋಣ ಅಂತ, ದೇವರಿಗೆ ಅಂತಲೇ ಎತ್ತಿಡ್ಬೋದು, ಅದಕ್ಕಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಈ ಥರದ್ದು 2 ಕುಷನ್ಸ್ ದೇವರಿಗೆ ಹಿಂದೆ ಹಾಕೋದಕ್ಕೆ, ಇದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಜಡೆ, ದೇವರಿಗೆ ಹಾಕೋಕ್ಕೆ ಒಂದು ಜಡೆನ ತರಿಸ್ಕೊಂಡಿದ್ದೀನಿ, ಲೈಕ್ ದಿಸ್, ಚಿಕ್ಕ ಪುಟಾಣಿ ಜಡೆ. ಆ್ಯಂಡ್ ದೇವರನ್ನ ಕೂರಿಸೋದಕ್ಕೆ ಒಂದು ಸ್ಟ್ಯಾಂಡ್, ವಿಚ್ ಹಸ್ ಬಿಕಮ್ ವೆರಿ ಟ್ರೆಂಡ್. ಇದರಲ್ಲಿ ಕೂರಿಸೋದಕ್ಕೆ ಈಸಿ ಇರುತ್ತೆ ಅಂತ ನಾನು ನೋಡಿದ್ದೀನಿ, ನೋಡಬೇಕು ಈ ಸಲ ಕೂರಿಸಿ ಹೇಗಾಗತ್ತೆ ಏನು ಅಂತ. ಸೊ ಇಷ್ಟೆಲ್ಲ ತರಿಸ್ಕೊಂಡಿರೋದು. ನಿಮಗೆ ಇದರಲ್ಲಿ ಯಾವುದೇ ಲಿಂಕ್ಸ್ ಬೇಕಿದ್ರು ಕಮೆಂಟ್ ಮಾಡಿ, DM ಗೆ ಲಿಂಕ್ಸ್ ಬರುತ್ತೆ. ಬೈ.